ಸ್ನೇಹಿತರೆ, ಅಜಾತಶತ್ರು ಯೂಟ್ಯೂಬ್ ಚಾನೆಲ್ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ಹೀಗೆ ಸಪೋರ್ಟ್ ಮಾಡಿ. ಚಾಣಕ್ಯ ನೀತಿಯ ಪ್ರಕಾರ ಈ 7 ಅಭ್ಯಾಸಗಳನ್ನು ವ್ಯಕ್ತಿ ಜೀವನದಿಂದ ತೆಗೆದುಹಾಕಿದರೆ ತುಂಬಾನೇ ಸುಖಮಯ ಜೀವನವನ್ನು ನಡೆಸುತ್ತಾರೆ ಅಂತ ಹೇಳಲಾಗುತ್ತೆ. ನಮ್ಮ ಅಭ್ಯಾಸಗಳು, ರೂಢಿಗಳು ಚೆನ್ನಾಗಿದ್ದರೆ ನಮ್ಮ ಜೀವನವೂ ಸಹ ಸರಿಯಾದ ದಾರಿಯಲ್ಲಿ ನಡೆಯುತ್ತದೆ ಮತ್ತು ತುಂಬಾನೇ ಸುಖಮಯ ಜೀವನವನ್ನು ನಡೆಸಬಹುದು. ಅಂತಹ 7 ಕೆಟ್ಟ ಅಭ್ಯಾಸಗಳು ಯಾವುವು ಎಂಬುದನ್ನು ನೋಡೋಣ. 1. ಆಲಸ್ಯ. ಜೀವನದಲ್ಲಿ ಆಲಸ್ಯದ ವಿರುದ್ಧ ಎಚ್ಚರಿಸಿದ ಚಾಣಕ್ಯರು ಪ್ರಮುಖ ಕೆಲಸಗಳನ್ನು ವಿಳಂಬಗೊಳಿಸುವುದರಿಂದ ಅವಕಾಶಗಳು ತಪ್ಪಿಹೋಗುವುದಲ್ಲದೆ ಅನಗತ್ಯ ಒತ್ತಡ ಮತ್ತು ಆತಂಕವನ್ನು ಉಂಟು ಮಾಡುತ್ತದೆ ಎಂದು ಹೇಳಿದ್ದಾರೆ. 2. ಅತಿಯಾಗಿ ಹಚ್ಚಿಕೊಳ್ಳುವುದು. ಭೌತಿಕ ಆಸ್ತಿ, ಜನರು ಅಥವಾ ಫಲಿತಾಂಶಗಳ ಬಗ್ಗೆ ಅತಿಯಾಗಿ ಹಚ್ಚಿಕೊಳ್ಳುವುದು ಮತ್ತು ಅವುಗಳ ಬಗ್ಗೆ ಅತಿಯಾಗಿ ನಿರೀಕ್ಷೆಯನ್ನು ಇರಿಸಿಕೊಳ್ಳುವುದರ ಬಗ್ಗೆ ಚಾಣಕ್ಯರು ಸಲಹೆ ನೀಡಿದ್ದಾರೆ. ಅತಿಯಾದ ಬಾಂಧವ್ಯವು ಹೆಚ್ಚಾಗಿ ಅವಲಂಬನೆ ಮತ್ತು ಕಳೆದುಕೊಳ್ಳುವ ಬಯಕೆ ಕಾರಣವಾಗುತ್ತದೆ. ನಾವು ನಮ್ಮ ಸಂತೋಷವನ್ನು ಬಾಹ್ಯ ಅಂಶಗಳೊಂದಿಗೆ ಜೋಡಿಸಿದಾಗ ನಮ್ಮ ಭಾವನಾತ್ಮಕ ಸ್ಥಿತಿಯ ಮೇಲೆ ನಾವು ನಿಯಂತ್ರಣವನ್ನು ಕಳೆದುಕೊಳ್ಳುತ್ತೇವೆ. ಕೃತಜ್ಞತೆ ಮತ್ತು ಸಮಾಧಾನ ಮನೋಭಾವ ಬೆಳೆಸಿಕೊಳ್ಳುವುದು ಆರೋಗ್ಯಕರ ಸಮತೋಲನವನ್ನು ಸಾಧಿಸಲು ಸಹಾಯ ಮಾಡುತ್ತದೆ. 3. ಅಪ್ರಾಮಾಣಿಕತೆ. ವೈಯಕ್ತಿಕ ಮತ್ತು ವೃತ್ತಿಪರ ಜೀವನದಲ್ಲಿ ಪ್ರಾಮಾಣಿಕತೆ ಮತ್ತು ಸಮಗ್ರತೆಯನ್ನು ಚಾಣಕ್ಯರು ಬಲವಾಗಿ ಪ್ರತಿಪಾದಿಸಿದ್ದಾರೆ. ಅಪ್ರಾಮಾಣಿಕತೆಯು ಸಂಬಂಧಗಳನ್ನು ಹಾಳು ಮಾಡುವುದು ಮಾತ್ರವಲ್ಲದೆ ಆತ್ಮಗೌರವ ಮತ್ತು ಆಂತರಿಕ ನೆಮ್ಮದಿಯನ್ನು ಸಹ ಕುಗ್ಗಿಸುತ್ತದೆ. ಸುಳ್ಳು ಹೇಳುವುದು ಸಂಬಂಧಗಳಲ್ಲಿ ಸಂಕೀರ್ಣತೆಗಳ ಜಾಲವನ್ನು ಸೃಷ್ಟಿಸುತ್ತವೆ, ಸದಾಕಾಲ ಅದರ ಭಯದಲ್ಲಿಯೇ ಬದುಕುವ ಹಾಗೆ ಮಾಡುತ್ತದೆ. ಈ ಮಾನಸಿಕ ಹೊರೆ ವ್ಯಕ್ತಿಯ ಮನಸ್ಸಿನ ಶಾಂತಿಯನ್ನು ಕದಿಯಬಹುದು. ಎಲ್ಲಾ ಪರಸ್ಪರ ಕ್ರಿಯೆಗಳಲ್ಲಿ ಸತ್ಯ ಮತ್ತು ವಿಶ್ವಾಸಾರ್ಹವಾಗಿರುವುದು ನಂಬಿಕೆಯನ್ನು ಬೆಳೆಸುತ್ತದೆ, ಬಂಧಗಳನ್ನು ಬಲಪಡಿಸುತ್ತದೆ ಮತ್ತು ಶಾಶ್ವತ ಸಂತೋಷವನ್ನು ಸಹ ಖಾತ್ರಿಗೊಳಿಸುತ್ತದೆ. 4. ಅತಿಶಯ. ಆಹಾರ, ಸಂಪತ್ತು, ಅಧಿಕಾರ ಅಥವಾ ಆನಂದ ಇವುಗಳನ್ನು ಯಾವುದೇ ರೂಪದಲ್ಲಿ ಅತಿಯಾಗಿ ಭೋಗಿಸುವುದರ ವಿರುದ್ಧ ಚಾಣಕ್ಯರು ಎಚ್ಚರಿಸಿದ್ದಾರೆ. ಅತಿಯಾದ ಭೋಗವು ಆಗಾಗ್ಗೆ ಅತೃಪ್ತಿಗೆ ಕಾರಣವಾಗುತ್ತದೆ, ಏಕೆಂದರೆ ಇದು ಕಡುಬಯಕೆ ಮತ್ತು ಸೇವನೆಯ ಚಕ್ರವನ್ನು ಸೃಷ್ಟಿಸುತ್ತದೆ. ನಾವು ಮಿತವಾಗಿರದಿರುವಾಗ ನಾವು ನಮ್ಮ ಆಸೆಗಳಿಂದ ಗುಲಾಮರಾಗುತ್ತೇವೆ, ಇದು ದೈಹಿಕ ಮತ್ತು ಭಾವನಾತ್ಮಕ ಬಳಲಿಕೆಗೆ ಕಾರಣವಾಗಬಹುದು. ಸಂತೋಷವನ್ನು ಕಾಪಾಡಿಕೊಳ್ಳಲು ಸ್ವಯಂ ಸಂಯಮ ಮತ್ತು ತೃಪ್ತಿಯನ್ನು ಅಭ್ಯಾಸ ಮಾಡಲು ಚಾಣಕ್ಯರು ಸಲಹೆ ನೀಡಿದರು. 5. ಅಜ್ಞಾನ. ಚಾಣಕ್ಯರು ಜ್ಞಾನ ಮತ್ತು ಸ್ವಯಂ ಸುಧಾರಣೆಯ ಅನ್ವೇಷಣೆಗೆ ಹೆಚ್ಚಿನ ಒತ್ತು ನೀಡಿದ್ದರು. ಅಜ್ಞಾನವು ಸಂತೋಷ ಮತ್ತು ವೈಯಕ್ತಿಕ ಬೆಳವಣಿಗೆಗೆ ಪ್ರಮುಖ ಅಡಚಣೆಯಾಗಿದೆ. ನಿರಂತರ ಕಲಿಕೆಯು ಆತ್ಮವಿಶ್ವಾಸವನ್ನು ಹೆಚ್ಚಿಸುವುದಲ್ಲದೆ ಜೀವನದ ಸವಾಲುಗಳನ್ನು ಪರಿಣಾಮಕಾರಿಯಾಗಿ ನಿಭಾಯಿಸುವ ಕೌಶಲ್ಯಗಳೊಂದಿಗೆ ವ್ಯಕ್ತಿಗಳನ್ನು ಸಜ್ಜುಗೊಳಿಸುತ್ತದೆ. ಕುತೂಹಲವನ್ನು ಅಳವಡಿಸಿಕೊಳ್ಳಿ, ಜ್ಞಾನವನ್ನು ಹುಡುಕಿಕೊಳ್ಳಿ ಮತ್ತು ಮಾನಸಿಕವಾಗಿ ಮತ್ತು ಭಾವನಾತ್ಮಕವಾಗಿ ಪೂರೈಸಲು ಹೊಸ ಆಲೋಚನೆಗಳೊಂದಿಗೆ ತೆರೆದುಕೊಳ್ಳಿ ಎಂದು ಅವರು ಹೇಳಿದ್ದರು. 6. ಅಸೂಯೆ. ಚಾಣಕ್ಯರ ಪ್ರಕಾರ ಇದು ವ್ಯಕ್ತಿಯ ಮನಸ್ಸಿನ ಶಾಂತಿಯನ್ನು ನಾಶಪಡಿಸುವ ವಿನಾಶಕಾರಿ ಭಾವನೆಯಾಗಿದೆ. ತನ್ನನ್ನು ಇತರರೊಂದಿಗೆ ಹೋಲಿಸಿಕೊಳ್ಳುವುದು ಮತ್ತು ಅಸೂಯೆ ಹೊಂದುವುದು ಅತೃಪ್ತಿ ಮತ್ತು ಅಸಮಾಧಾನಕ್ಕೆ ಕಾರಣವಾಗುತ್ತದೆ. ಇದು ವೈಯಕ್ತಿಕ ಬೆಳವಣಿಗೆ ಮತ್ತು ಸಾಧನೆಗಳಿಂದ ಗಮನವನ್ನು ಬೇರೆಡೆಗೆ ತಿರುಗಿಸುತ್ತದೆ, ಸಂತೋಷವನ್ನು ತಪ್ಪಿಸುತ್ತದೆ. ಅಸೂಯೆ ಪಡುವ ಬದಲು ಸ್ವಾಭಿಮಾನದ ಪ್ರಜ್ಞೆಯನ್ನು ಬೆಳೆಸಿಕೊಳ್ಳಿ ಮತ್ತು ಇತರರ ಯಶಸ್ಸನ್ನು ಆಚರಿಸಲು ಚಾಣಕ್ಯರು ಸಲಹೆ ನೀಡಿದ್ದಾರೆ. 7. ಆರೋಗ್ಯವನ್ನು ನಿರ್ಲಕ್ಷಿಸುವುದು. ಆರೋಗ್ಯಕರ ದೇಹ ಮತ್ತು ಮನಸ್ಸು ಸಂತೋಷಕ್ಕೆ ಪೂರ್ವಾಪೇಕ್ಷಿತ. ಕಳಪೆ ಆಹಾರದ ಆಯ್ಕೆಗಳು, ವ್ಯಾಯಾಮದ ಕೊರತೆ ಅಥವಾ ಅತಿಯಾದ ಒತ್ತಡದ ಮೂಲಕ ಆರೋಗ್ಯವನ್ನು ನಿರ್ಲಕ್ಷಿಸುವುದು ಜೀವನದ ಗುಣಮಟ್ಟವನ್ನು ಕುಗ್ಗಿಸುತ್ತದೆ. ದೈಹಿಕ ಅಸ್ವಸ್ಥತೆ ಮತ್ತು ಮಾನಸಿಕ ಆಯಾಸವು ಅತ್ಯಂತ ಸಂತೋಷದಾಯಕ ಕ್ಷಣಗಳನ್ನು ಸಹ ಮರೆ ಮಾಡಬಹುದು. ಸರಿಯಾದ ಪೋಷಣೆ, ನಿಯಮಿತ ವ್ಯಾಯಾಮ ಮತ್ತು ಸಾಕಷ್ಟು ವಿಶ್ರಾಂತಿಯನ್ನು ಒಳಗೊಂಡಿರುವ ಸಮತೋಲಿತ ಜೀವನ ಶೈಲಿಯ ಪ್ರಾಮುಖ್ಯತೆಯನ್ನು ಚಾಣಕ್ಯರು ಒತ್ತಿ ಹೇಳಿದ್ದಾರೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದಗಳು. ಶುಭವಾಗಲಿ.